ನಮಸ್ಕಾರ. ನಾನು ನಿಮ್ಮೆಲ್ಲರ ಸುಧಾಮಣಿ ಬೋರಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರು ಮಾತಾಡ್ತಾ ಇರೋದು. ನಮ್ಮ ಸುತ್ತವಾಹಿನಿಯವರು ಚುನಾವಣೆಯ ಪರ್ವಕಾಲ ಆಗಿರೋದ್ರಿಂದ ನಮ್ಮ ಮನೆಗೆ ಭೇಟಿ ನೀಡಿ ರಾಜಕೀಯ ವಸ್ತುಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು ಅಂತ ಕೇಳುವಂಥ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನೊಬ್ಬ BJP ಕಾರ್ಯಕರ್ತೆ. BJPಯ ಒಂದು ಸಂಘಟನೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಬಂದಿದ್ದೀನಿ. ಸುಮಾರು 25 ವರ್ಷಗಳಿಂದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡಿದ್ದೀನಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ, ರಾಜ್ಯ ST ಮೋರ್ಚಾ ಕಾರ್ಯದರ್ಶಿಯಾಗಿ, ರಾಜ್ಯ ಪೇರೆಂಟ್ ಬಾಡಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಇವತ್ತು ರಾಜಕೀಯ ಒಂದು ಪರ್ವಕಾಲದಲ್ಲಿ ಇನ್ನೇನು ಚುನಾವಣೆಗಳು ಸಮೀಪಿಸುತ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯ, BJPಯ ಕಾರ್ಯ ಸಂಘಟನೆ ನಮ್ಮ ಗ್ರಾಮಾಂತರ ಭಾಗಗಳಲ್ಲಿ ಬೂತ್ ಮಟ್ಟದಲ್ಲಿ ಬಲವನ್ನು ಗೊಳಿಸೋದಕ್ಕೋಸ್ಕರ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತು ನಮ್ಮೆಲ್ಲ ಕಾರ್ಯಕರ್ತರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆಗೆ ಹೋಗೋದಕ್ಕೆ ನಮಗೆ ಧೈರ್ಯ ಇದೆ. ಯಾಕೆಂತ ಹೇಳಿದರೆ, ನಾನು ಧೈರ್ಯದಿಂದ ಹೇಳ್ತೀನಿ ನಾವು ಚುನಾವಣೆಯನ್ನು ಫೇಸ್ ಮಾಡ್ತೀವಿ ಅಂತೇಳಿ. ಯಾಕೆಂತ ಹೇಳಿದರೆ, ಇವತ್ತು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಕೆಲಸಗಳನ್ನು ಯಾರು ಮಾಡಿದ್ದಾರೆ ಅಂದರೆ ನಮ್ಮ BJPಯ ಲೋಕಸಭಾ ಸದಸ್ಯರು, ನಮ್ಮ ನೆಚ್ಚಿನ ರಾಘಣ್ಣನವರು ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಿದ್ದಾರೆ. ಅವು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ. ದಿನನಿತ್ಯ ನೀವು ಇವತ್ತು ಶಿವಮೊಗ್ಗ ನಗರದಲ್ಲಿ ಓಡಾಟ ಮಾಡ್ತಾ ಇದ್ದೀರಿ. ಫ್ಲೈಓವರ್ಗಳು, ESI ಹಾಸ್ಪಿಟ್ಲು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರ ಜೊತೆಗೆ ದಿನನಿತ್ಯ ತೊಡಗಿಸ್ಕೊಳ್ತಾ ಇದ್ದಾರೆ. ಪುಣ್ಯಾತ್ಮ ಯಾವಾಗ ಊಟ ಮಾಡ್ತಾರೋ ನಿದ್ದೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಯಾವಾಗ ಹೋದ್ರೂ ಬೆಳಗ್ಗೆ 8 ಗಂಟೆಗೂ ಜನ ಇರ್ತಾರೆ, ಮಧ್ಯಾಹ್ನ 4 ಗಂಟೆಗೂ ಜನ ಇರ್ತಾರೆ. ದಿನನಿತ್ಯ ಜನಗಳ ಜೊತೆಗೆ ಅಥವಾ ನಮ್ಮ ಸಾಮಾನ್ಯ ಕಾರ್ಯಕರ್ತರು ನೇರವಾಗಿ ಭೇಟಿಯಾಗುವಂಥ ಅವಕಾಶ ಇರೋದು ನಮ್ಮ ರಾಘಣ್ಣನವರು. ಅಷ್ಟು ಬಿಜಿ ಸಂದರ್ಭದಲ್ಲೂ ಸಹ ಯಾವ ಕಾರ್ಯಕರ್ತರು ಹೋದರೂ ಹೆಗಲ ಮೇಲೆ ಕೈ ಹಾಕಿ, ಏನಣ್ಣ ಈಗ ಬಂದೆ, ಆರಾಮ, ಊಟ ಮಾಡಿದೆ, ತಿಂಡಿ ತಿನ್ನು, ಕಾಫಿ ಕುಡಿ, ಏನು ಬಂದಿದ್ದು ಅಂತ ಒಂದು 5 ನಿಮಿಷಗಳ ಕಾಲ ಟೈಮನ್ನು ಕೊಟ್ಟು ನಮ್ಮನ್ನು ಮಾತಾಡಿಸುವಂಥ ಸೌಹಾರ್ದಯುತ ಸಂಬಂಧವನ್ನು ನಮ್ಮ ಕಾರ್ಯಕರ್ತರ ಜೊತೆಗೆ ರಾಘಣ್ಣವರು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ, ರಾಘಣ್ಣ ಮಾಡದೇ ಇರ್ತಕ್ಕಂಥ ಕೆಲಸಗಳಿಲ್ಲ ಅಂದೇಳಿದರೆ ತಪ್ಪಾಗಿ ಭಾವಿಸಬೇಡಿ. ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಚಿತ್ರಣವೇ ಬದಲಾವಣೆ ಆಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಅಂತೇಳಿದರೆ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜಿಲ್ಲೆ. ಕೆಲವು ಭಾಗಗಳಲ್ಲಿ ನಾನು ಉತ್ತರ ಕರ್ನಾಟಕದ ಭಾಗಕ್ಕೆ ಪ್ರವಾಸ ಹೋದಾಗ ಹೇಳ್ತಾರೆ, ನೀವು ಶಿವಮೊಗ್ಗದವರು, ಯಡಿಯೂರಪ್ಪನವರು ಜಿಲ್ಲೆಯವರು ತಗೊಳ್ರಿ, ನಿಮಗೇನು ಭಾಳ ಅನುಕೂಲವಾಗಿದ್ದೀರಿ, ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ. ನಾನು ಗಮನಿಸಿದ ಹಾಗೆ ಸಾಕಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಯಾಗಿದೆ. ಅದಕ್ಕೆ ಮುಖ್ಯ ಕಾರಣ ಯಡಿಯೂರಪ್ಪನವರು, ಈಶ್ವರಪ್ಪನವರು, ರುದ್ರೇಗೌಡರು, ಭಾಳಷ್ಟು ಜನ, ಆಯನೂರು ಮಂಜುನಾಥ್ರವರು ಇದ್ದರು ಅವತ್ತಿನ ಸಂದರ್ಭದಲ್ಲಿ, ಆರ್ಗ ಜ್ಞಾನೇಂದ್ರ ಅವರು, ಆಮೇಲೆ ಆಲಪ್ಪನವರು, ಅರತಾಳ ಆಲಪ್ಪನವರು, ಹೀಗೆ ಬೇಳೂರು ಗೋಪಾಲಕೃಷ್ಣ ಸಹ ನಮ್ಮ ಪಾರ್ಟಿಯಿಂದ MLA ಆಗಿ ಅವತ್ತಿನ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಸಹ ಸಂಘಟನೆಯಲ್ಲಿ ಅವ್ರ ಜೊತೆಗೆ ತೊಡಗಿಸ್ಕೊಂಡು ಗ್ರಾಮಾಂತರ ಮಟ್ಟದಲ್ಲಿ ಪ್ರವಾಸಗಳನ್ನು ಮಾಡಿ, ಕಾರ್ಯಕರ್ತರನ್ನು ಹುರಿದುಂಬಿಸಿ, ಸಾರ್ವಜನಿಕರನ್ನು ಭೇಟಿ ಮಾಡಿ, ಕೂಲಿ ಕಾರ್ಮಿಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಇವತ್ತು ನಮ್ಮ ಪಕ್ಷದ ಸಂಘಟನೆಯನ್ನು ಬೂತ್ ಮಟ್ಟದವರೆಗೂ ತಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕೆಲಸಗಳಾಗಿದ್ದಾವೆ ಅಂತಲೇ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಮ್ಮ ಮೇಜರ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ, ನಮ್ಮ ಗ್ರಾಮಾಂತರ ಕ್ಷೇತ್ರ SC ಮೀಸಲು ಕ್ಷೇತ್ರ ಆದರೂ ಸಹ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಯಾಕೆಂತ ಹೇಳಿದ್ರೆ, ಇವತ್ತು ಯಾವ ಊರಿಗೆ ಹೋದ್ರು, ಸಣ್ಣ ಹಳ್ಳಿಗೆ ಹೋದ್ರೂ ಸಹ ಇವತ್ತು ಸಿಮೆಂಟ್ ರಸ್ತೆಗಳಾಗಿದ್ದಾವೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗಿದ್ದಾವೆ, ಹಾಸ್ಪಿಟ್ಲ್ಗಳಾಗಿದ್ದಾವೆ, ಶಾಲಾ ಕಟ್ಟಡಗಳಾಗಿದ್ದಾವೆ, ಅಂಗನವಾಡಿ ಕಟ್ಟಡಗಳಾಗಿದ್ದಾವೆ, ಪಶು ಆಸ್ಪತ್ರೆಗಳಾಗಿದ್ದಾವೆ. ಈ ಥರ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ನಡೆದಿದೆ. ಅಲ್ಲದೆ ಇವತ್ತು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ MP ಅವರು ಎಲ್ಲ ಸಮಾಜದ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರಿಗೆ, ಎಲ್ಲ ಜಾತಿ ಜನಾಂಗದವರಿಗೆ ಇಂಥವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗಳನ್ನು ಸಹ ಮಾಡಿದ್ದಾರೆ. ಇವತ್ತು ಪ್ರತಿ ಯಾವುದೇ ಹಳ್ಳಿಗೆ ಹೋದರೂ ಒಂದು ಸಮುದಾಯ ಭವನ ಕಟ್ಟಿದ್ದಾರೆ. ಆ ಸಮುದಾಯ ಭವನದಲ್ಲಿ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ನಮ್ಮ ರಾಘಣ್ಣನವರು ಹೇಳಿದ್ದಾರೆ. ನಮ್ಮ ರಾಘಣ್ಣ ನಮ್ಮ ಹೆಮ್ಮೆ ಅಂತೇಳಿ ಅಷ್ಟು ಮನಸಂತೋಷವಾಗಿ ಹೇಳ್ತೀವಿ ನಮ್ಮ ರಾಘಣ್ಣನ ವಿಚಾರವನ್ನು. ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ನಾವು ಚುನಾವಣೆಗೆ ವೋಟ್ ಕೇಳೋದಕ್ಕೆ ಹೋಗೋಕ್ಕೆ ನಮಗೆ ತುಂಬ ಧೈರ್ಯ ಇದೆ. ಮೋದಿ ನೇತೃತ್ವದ ನಮ್ಮ BJP ಸರ್ಕಾರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ಮಹಿಳೆಯರಿಗೆ ಮೋದಿಯವರು ಮುದ್ರಾ ಯೋಜನೆ ಅಂತ ಯೋಜನೆಗಳು, ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ, ಸಾಕಷ್ಟು ಯೋಜನೆಗಳನ್ನು ಮಹಿಳೆಯರಿಗಾಗಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ನನಗೆ ನಮ್ಮ
ಜನರ, ನಮ್ಮ ಗ್ರಾಮಸ್ಥರು, ನಮ್ಮ ಪಾರ್ಟಿಯ ಮುಖಂಡರು ಮತ್ತು ಮೇಲ್ಮಟ್ಟದ ಹೈಕಮಾಂಡ್ ಕಾರಣ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನನಗೆ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟರು. ನಾವು ಸಮಾಜದ ಜೊತೆಗೆ ಬೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ನೋಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ದೀವಿ, ಸಮಾಜದ ಮುಖ್ಯವಾಹಿನಿಗೂ ಬಂದಿದ್ದೀವಿ. ನಾವು ಸಹ ಹಲವಾರು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ಕರ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ಸಾಕಷ್ಟು ಮಹಿಳೆಯರಿಗೆ ಅಭಿವೃದ್ಧಿ ಕೆಲಸಗಳು, ಆಮೇಲೆ ಹೊಲಿಗೆ ತರಬೇತಿ ಅಂಥವು, ಸ್ವಯಂ ಉದ್ಯೋಗ ಮಾಡುವಂಥ ಕೆಲಸಗಳನ್ನು ಸಹ ಮಹಿಳೆಯರಿಗೆ ಇವತ್ತು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಮತ್ತು ನಮ್ಮ BJPಯ ನೇತೃತ್ವದ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಶೋಕ್ ನಾಯ್ಕರವರು, ಕುಮಾರಸ್ವಾಮಿ ಅವರು, ರುದ್ರೇಗೌಡರು, ಈ ಮಟ್ಟದಲ್ಲಿ ಈಗ ಧನಂಜಯ್ ಸರ್ಜಿ ಅವರು ಮತ್ತು DS ಅರುಣ್ರವರು ಎಲ್ಲ ಪಂಚಾಯಿತಿಯ ಸದಸ್ಯರಿಗೆ ಪಂಚಾಯಿತಿ ಮಟ್ಟದಲ್ಲಿ ತಮ್ಮ ಅನುದಾನವನ್ನು ಹಂಚಿದ್ದಾರೆ. ಮತ್ತು ಅತಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಜನ ಹೋಗ್ಬೇಕೆಂದು ಹೇಳಿದರೆ ತುಂಬ ಪರದಾಟ ನಡೆಸ್ತಾ ಇದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಲಾಂಚ್ಗಳಲ್ಲಿ ಜಾಗ ಇಲ್ಲದೆ ಅಲ್ಲಿ ವೆಹಿಕಲ್ ಹಾಕೊಂಡು ಕಾಯೋದು. ಹಿಂದೆ ಒಂದು ಈ ದೇವಸ್ಥಾನಕ್ಕೆ ಹೋಗೋಂಥ ಸಂದರ್ಭದಲ್ಲಿ ತೆಪ್ಪಗಳು ಮುಳುಗಿ ಸಾಕಷ್ಟು ಸಾವು ನೋವಾಗಿತ್ತು. ಆ ಕಾರಣದಿಂದ ಇವತ್ತು ಮುಖ್ಯವಾದ ಕೆಲಸ ಅಂತ ಹೇಳಿದರೆ ಸಿಗಂದೂರು ಬ್ರಿಡ್ಜ್ ಇವತ್ತು ರಾಜ್ಯ ದೇಶ ಗಮನ ಸೆಳೆಯುವಂಥ ಕೆಲಸವನ್ನು ನಮ್ಮ ರಾಘಣ್ಣವರು ಮಾಡಿದ್ದಾರೆ. ಸಿಗಂದೂರು ಚೌಡೇಶ್ವರಿ ಆಶೀರ್ವಾದದಿಂದ ಈ ದೊಡ್ಡ ಬ್ರಿಡ್ಜನ್ನು ಕಟ್ಟಲು ಸಾಕಷ್ಟು ಸಾಹಸ ಮತ್ತು ಪರಿಶ್ರಮ ವಹಿಸಿ ಈ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಆ ತಾಯಿ ರಾಘಣ್ಣವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯವಾಗಿ ಹೆಚ್ಚಿನ ಅಧಿಕಾರವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಿಡ್ತೀನಿ. ಹಾಗೆ ಮತ್ತೆ ಇನ್ನೊಂದು ಕೆಲಸ ಅಂತ ಹೇಳಿದರೆ ಶಿವಮೊಗ್ಗ ವಿಮಾನ ನಿಲ್ದಾಣ, ಮಾನ್ಯ ಯಡಿಯೂರಪ್ಪನವರು, ಅಪ್ಪಾಜಿ ಆದಂಥ ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶಿವಮೊಗ್ಗದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುವಂಥ ವಿಮಾನ ನಿಲ್ದಾಣವನ್ನು ಘೋಷಣೆ ಮಾಡಿದರು. ಅದನ್ನು ನಿರಂತರ ಪರಿಶ್ರಮ ವಹಿಸಿ ರಾಘಣ್ಣವರು ಕೇಂದ್ರದಲ್ಲಿ ಮಾತನಾಡಿ ಅದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ವಹಿಸಿದರು. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮೇಜರ್ ಆಗಿ ಆರ್ಥಿಕ ಒಂದು ಫ್ಯಾಕ್ಟ್ರಿಗಳು, IT-BT ಕಂಪನಿಗಳು ಬರೋದಕ್ಕೆ ಕಾರಣವಾಗಿದೆ. ಹಾಗೆ ಇವತ್ತು ಹೆಚ್ಚಿನ ಕೆಲಸಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ರಾಘಣ್ಣ ಅಂತ ಹೇಳಿದರೆ ಅಭಿವೃದ್ಧಿ ಹೇಳಿದರೆ ಅಂದರೆ ರಾಘಣ್ಣ ಯಾವಾಗಲೂ ಸಹ ರಾಘಣ್ಣನನ್ನು ಕೈ ಬಿಡುವ ಮಾತೇ ಇಲ್ಲ. ಆ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ರಾಘಣ್ಣವ್ರನ್ನ ಆಯ್ಕೆ ಮಾಡಲೇಬೇಕಾಗಿ ಬರುತ್ತೆ, ಆಯ್ಕೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇವತ್ತು ನನ್ನಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ನಾನು ಗಮನಿಸಿದ ಹಾಗೆ ಜನರ ಮನಸ್ಸಲ್ಲಿ ರಾಘಣ್ಣ ಉಳ್ಕೊಂಡಿದ್ದಾರೆ. ಹಾಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ BJPಗೆ ಡೈನಮಿಕ್ ಅಧ್ಯಕ್ಷರು ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರು ಡೈನಮಿಕ್ ಅಧ್ಯಕ್ಷರಾಗಿ ಭಾಳಷ್ಟು ಅವರ ಭಾಷಣ ಮಾಡ್ತಾ ನೋಡ್ತೀನಿ ನಾನು. ಸಾಕಷ್ಟು ಗಂಟೆಗಟ್ಟಲೆ ಸುಲಲಿತವಾಗಿ ಸುದೀರ್ಘವಾಗಿ ಭಾಷಣವನ್ನು ಮಾಡ್ತಾರೆ. ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಹಳ್ಳಿಗಳು ಗ್ರಾಮಾಂತರ ಮಟ್ಟಕ್ಕೂ ತೆರಳಿ ಇವತ್ತು ಸಂಘಟನೆಯನ್ನು ಮಾಡಿ ಒಂದು ಭದ್ರ ಸಂಘಟನೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ, ವಿಧಾನಸಭಾ ಮಟ್ಟದಲ್ಲಿ, ಲೋಕಸಭಾ ಮಟ್ಟದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಹ ಉರಿದುಂಬಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರಕ್ಕೆ ತರಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಅಂತೇಳಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಅಶೋಕ್ ನಾಯ್ಕರ್ MLA ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ತಂದು ಎಲ್ಲ ಪ್ರತಿ ಹಳ್ಳಿಗಳ ಮುಖ್ಯ ರಸ್ತೆಗಳು, ಆಮೇಲೆ ಸಣ್ಣ ಬ್ರಿಡ್ಜುಗಳು ಮತ್ತು ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ರಾಘಣ್ಣವರು ಮೇಜರಾಗಿ ಈ ಆನ್ವೇರಿ ಕ್ಷೇತ್ರದ ಒಂದು ಮಾವುರ್ದಮ್ಮ ಕ್ಷೇತ್ರ ಅಂತೇಳಿ ದೇವಸ್ಥಾನದ ಬೆಟ್ಟ ಇದೆ. ಆ ಬೆಟ್ಟದ ಒಂದು ಮೇಲಿಂದ ಬೆಟ್ಟ ಕೆಳಗಡೆಗೆ ಮಣ್ಣು ಕುಸಿತ ಆದಂಥ ಸಂದರ್ಭದಲ್ಲಿ ಸುಮಾರು 5 ಕೋಟಿಗಳ ಅನುದಾನವನ್ನು ಕೊಟ್ಟು ಒಂದು ಆ ದೇವಸ್ಥಾನದ ಒಂದು ಗುಡ್ಡಕ್ಕೆ ಒಂದು ಕಟ್ಟಡವನ್ನು, ತಡೆಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಒಳವನ್ನೂರು ಈ ಭದ್ರಾ ನದಿಯ ಅಲ್ಲೂ ಸಹ ಕುಸಿತ ಕಂಡು ಅದಕ್ಕೂ ಸಹ ತಡೆಗೋಡೆ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ APMC ಒಂದು ಕಟ್ಟಡಗಳಿಗೆ ಆಗೋದಕ್ಕೆ ನಿರ್ಮಾಣ ಮಾಡಿದ್ದಾರೆ. ಗ್ರಾಮಾಂತರ ಭಾಗಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ, ಸಮೂಹವಾಗಿ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ MP ಅವರು ಮುಖ್ಯವಾಗಿ ರೈಲು, ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಸಾಕಷ್ಟು ರೈಲುಗಳು, ಜನಶತಾಬ್ದಿ ರೈಲು ಇವತ್ತು ಬೆಳಗ್ಗೆ 10 ಗಂಟೆಗೆ, ನಾವು 5 ಗಂಟೆಗೆ ಹತ್ತಿದರೆ 9:30 10 ಗಂಟೆಗೆ ಬೆಂಗಳೂರಲ್ಲಿ ಇಳಿದು ಕೆಲಸಗಳನ್ನು ಮಾಡ್ಕೊಂಡು ಮತ್ತೆ ಅದೇ ಟ್ರೈನಿಗೆ ವಾಪಸ್ ಬರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ ಕೇಳೋದಕ್ಕೆ ನಾವು
ಒಂದು ಸಂತೋಷ ಆಗುತ್ತೆ. ಯಾಕಂತ ಹೇಳಿದರೆ ಬೇರೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆಡಳಿತವನ್ನು ನಡೆಸ್ತಾ ಇದೆ. ಬಟ್ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. ಯಾವ ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿ ಕೆಲಸಗಳಾಗ್ತಿದ್ದಿಲ್ಲ. ಇವತ್ತು ರಸ್ತೆಗಳಲ್ಲಿ ಗುಂಡಿ ಮುಚ್ಚುವಂಥ ಒಂದು ಸಣ್ಣ ಕೆಲಸಕ್ಕೂ ಸಹ ಸರ್ಕಾರದಲ್ಲಿ ದುಡ್ಡಿಲ್ಲ. ಸರ್ಕಾರ ದಿವಾಳಿತನವನ್ನು ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ, ಮುಂದೆ MLA MP ಚುನಾವಣೆ ರಾಜಕೀಯ ಪಕ್ಷಕ್ಕೆ ಚುನಾವಣೆ ಸಾಮಾನ್ಯ. ನಾವು ಚುನಾವಣೆ ಕೆಲಸ ಸಾಕಷ್ಟು ಮಾಡ್ತಾನೆ ಇರ್ತೀವಿ. ಆ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಯೋಜನೆಗಳನ್ನು ಜನರ ಮುಂದಿಟ್ಟು ನಾವು ನಮ್ಮ ಪಕ್ಷಕ್ಕೆ BJPಗೆ ವೋಟ್ ಮಾಡಿದರೆ ಇವತ್ತು ನಮ್ಮ ಕುಟುಂಬ ಸಮೃದ್ಧಿಯಾಗಿ, ಸುಖವಾಗಿ ಮತ್ತು ಜವಾಬ್ದಾರಿಯಿಂದ ಸೌಖ್ಯವಾಗಿರ್ಬೇಕಂದ್ರೆ, ಇವತ್ತು ಸುರಕ್ಷಿತವಾಗಿ ವಾಪಸ್ ಬರಬೇಕಂತ ಹೇಳಿದ್ರೆ ಇವತ್ತು ನಮ್ಮ BJP ಸರ್ಕಾರಕ್ಕೆ ವೋಟ್ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಅಂಥ ವಾತಾವರಣ ಇಲ್ಲ. ಇವತ್ತು ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಿದೆ. ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಸಹ ಭಯೋತ್ಪಾದನೆ, ಉಗ್ರಗಾಮಿಗಳ ಕಾಟ ತಾಂಡವ ಆಡ್ತಾ ಇದೆ. ಸಾಮಾಜಿಕ ಪಿಡುಗುಗಳು, ಆಮೇಲೆ ಇದು ಲವ್ ಜಿಹಾದ್ ಅನ್ನೋ ಒಂದು ಯೋಜನೆ ಮುಖಾಂತರ ನಮ್ಮ ಹೆಣ್ಮಕ್ಳನ್ನ ಮತಾಂತರಗೊಳಿಸಿ ಅಥವಾ ಕರ್ಕೊಂಡೋಗಿ ಒಂದು ಬಾಂಬರ್ಗಳನ್ನಾಗಿ ತಯಾರು ಮಾಡುವಂಥದ್ದು, ಉಗ್ರಗಾಮಿಗಳನ್ನಾಗಿ ಟ್ರೈನಿಂಗ್ ಕೊಡುವಂಥ ಕೆಲಸಗಳು ಸಾಕಷ್ಟು ನಡೆದಿವೆ. ಇದ್ರ ಬಗ್ಗೆನೂ ಸಹ ನಮ್ಮ BJPಯ ನೇತೃತ್ವದ ಸರ್ಕಾರ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಸಹ ನಾವು ಮಾಡಿದ್ವಿ. ಮಹಿಳೆಯರ ತಂಡವನ್ನು ಒಳಗೂಡ್ಕೊಂಡು ನಾವು ಮಹಿಳೆಯರಿಗೆ ಆದಷ್ಟು ಜಾಗೃತಿಯನ್ನು, ವಿಚಾರಗಳನ್ನು, ಇಂಥ ವಾತಾವರಣ ಇದೆ, ಮಹಿಳೆಯರು ಮಕ್ಕಳನ್ನು ಸುರಕ್ಷಿತವಾಗಿ ಗಮನಿಸ್ಕೊಳ್ಳಿ ಅಂತೇಳಿ, ನಮ್ಮ ಮಕ್ಕಳು ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಿ ಅನ್ನುವಂಥ ಜಾಗೃತಿಯನ್ನು ಸಹ ಇವತ್ತು ಮಹಿಳೆಯರಿಗೆ ನಾವು ತಲುಪಿಸಿದ್ವಿ. ಅನೇಕ ಮಹಿಳೆಯರು ಸಹ ನಮ್ಮ ಜೊತೆಗೆ ಮಾತಾಡ್ತಾರೆ, ಸಂಘಟನೆ ವಿಚಾರಗಳನ್ನು ಮಾತಾಡ್ತಾರೆ. ನಮ್ಮ ರಾಘಣ್ಣವ್ರನ್ನ ಒಂದು ಖುಷಿ ಇದೆ. ನಾವೊಂದು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದರೆ, ನಾನು ಇಲ್ಲಿ ಪಕ್ಕದ ಮಂಗೋಟೆ ಗ್ರಾಮಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಒಬ್ಬ ವಯಸ್ಸಾದ ಅನುಭವ ಅಜ್ಜಿ ಅಮ್ಮ ಹೇಳಿದರು, ನಾವು ಯಾಕೆ ಬಂದಿದ್ದೀರಮ್ಮ ಅಂತ ಕೇಳಿದ್ರು, ನಾವು BJP ಪರವಾಗಿ ಓಟ್ ಕೇಳೋದಕ್ಕೆ ಬಂದಿದ್ದೀವಮ್ಮ, ಓಟ್ ಹಾಕ್ರಿ ನಮ್ಮ BJPಗೆ, ನಮ್ಮ ರಾಘಣ್ಣವ್ರಿಗೆ ಅಂತ ಕೇಳಿದಾಗ, ನಿಮ್ಮ ರಾಘಣ್ಣವ್ರಿಗೆ ಯಡಿಯೂರಪ್ಪರಿಗೆ ಓಟ್ ಹಾಕಿದ ಯಾರಿಗೆ ಹಾಕನಮ್ಮ, ಮಾರಾಯ ಪುಣ್ಯಾತ್ಮ ಎಂಥ ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ ಇಲ್ಲಿ ನಮಗೆ ಸಿದ್ಲಿಪುರದಿಂದ ಆ ಕಡೆ ಒಳಲೂರುವರೆಗೆ, ಇನ್ಯಾರಿಗೆ ಓಟ್ ಹಾಕನ ತಾಯಿ, ನಾವು ನಿಮ್ಮ BJPಗೆ ಓಟ್ ಹಾಕ್ತೀವಿ ಅನ್ನೋ ಮಾತನ್ನು ಆ ಮಹಿಳೆಯರು, ಅನುಭವಿ ವಯಸ್ಸಾದ ಅಜ್ಜಿ ಆ ಮಾತನ್ನು ಹೇಳ್ತು. ನಮಗೂ ತುಂಬ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಒಬ್ಬ ರಾಜಕೀಯದ ಬಗ್ಗೆ ಇಚ್ಛಾಶಕ್ತಿ ಇಲ್ಲದಂಥ ಮಹಿಳೆಯರು ಸಹ ನಮ್ಮ ರಾಘಣ್ಣನವರ ಮತ್ತು ಯಡಿಯೂರಪ್ಪನವರ ಹೆಸರನ್ನು ಹೇಳ್ತಾರೆ ಅಂತ ಹೇಳಿದರೆ, ನಾವಿನ್ನು ನಮ್ಮ BJPಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸುತ್ತಾ, ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು, ಮಹಿಳೆಯರು, ಯುವಕರು ದೇಶದ ಆಸ್ತಿ. ಇವತ್ತು ನೀವು ಪ್ರಜ್ಞಾವಂತರಾಗಿ ಯಾರಿಗೆ ವೋಟ್ ಮಾಡಿದರೆ ನಮ್ಮ ದೇಶಕ್ಕೆ ಇವತ್ತು ಭದ್ರತೆ ಇದೆ. ಭದ್ರತೆ ತುಂಬ ಇಂಪಾರ್ಟೆಂಟು. ನಮ್ಮ ಜೀವನ ನಾವು ನಡೆಸ್ತೀವಿ. ಅದಲ್ಲದೆ ನಮಗೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು, ಮತ್ತು ವಾತಾವರಣವೂ ಚೆನ್ನಾಗಿರ್ಬೇಕನ್ನೋ ಕಾರಣಕ್ಕೋಸ್ಕರ ಬರುವಂಥ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ನಮಗೆ ನಿಮ್ಮೆಲ್ಲರ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ನಿಮಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ.